ಈ ವೇದಿಕೆ ಮೇಲೆ ಹಸಿರಿರತಕ್ಕಂಥ ನನ್ನ ಕನಸು ನನಸು ಮಾಡಿರ್ತಕ್ಕಂಥ ನಾನು ಅಧ್ಯಕ್ಷರಾದಾಗ ಕೋಲಾರ ರೋಟರಿಯಲ್ಲಿ ನನ್ನನ್ನು ಬೇಡ ಅಂದ್ರೂ ನೀವು ಅಧ್ಯಕ್ಷರಾಗಲೇಬೇಕು ನಾನು ಹೇಳಿದ್ದೀನಪ್ಪ ಅಂಥೇಳಿ ನನ್ನ ಗುರುಗಳು ನನ್ನ ತಂದೆ ಸಮಾನ ನನ್ನ ವಕೀಲ ವೃತ್ತಿ ಲಾಯರ್ ವೃತ್ತಿ ಗುರುಗಳಾದಂಥ ಶಂಕರಪ್ಪ ಅಪ್ಪಾಜಿಯವರು ಹಾಗೂ ವಿಶೇಷವಾಗಿ ಈ ದಿನ ನಮ್ಮೂರಲ್ಲಿ 30 ಹಸುಗಳು ಯಾವ ಊರಿಗೂ ಕೊಟ್ಟಿಲ್ಲ. ಯಾವ ಊರಿಗೂ 3, 4, 5 ನಮ್ಮೂರಿಗೆ 30 ಹಸುಗಳು. ಈ ಒಂದು ಕನಸು ನೆನಸಾಗಬೇಕಾದ್ರೆ ಒಬ್ಬ ರೈತನ ಮಗ ನನ್ನ ಪಾಲಿಗೆ ಸುಮ್ಮನೆ ರೀ ನನ್ನ ಪಾಲಿಗೆ ದೇವರು ಅಂತ ಹೇಳಲು ಇಷ್ಟಪಡ್ತೀನಿ. ಒಬ್ಬ ರೈತನ ಮಗನಾಗಿ ಇವತ್ತು ನಮ್ಮ ಬಡ ಹೆಣ್ಣುಮಕ್ಕಳಿಗೆ ಒಂದು ಜೀವನೋಪಾಯಕ್ಕಾಗಿ ಒಂದು ಸ್ಕೀಮ್ ಅಂತಂದಂಥ ನನ್ನ ದೇವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಶ್ರೀಧರ್ ಸಾಹೇಬರು ಅವರೊಂದು ಮಾರ್ಗದರ್ಶನದಲ್ಲಿ ಈ ಹಸುಗಳು ಕೊಡಬೇಕಾಗಿದೆ. ಫಸ್ಟ್ ಕೇಳಿದ್ದು ನಾನು ಇಲ್ಲಪ್ಪ ಅಂದ್ಬಿಟ್ರು. ನನಗೆ ಯಾಕೋ ಒಂಥರ ಬೇಜಾರು, ಏನಪ್ಪ ಅಂತೇಳಿ ತಿರುಗಿ ಪದೇ ಪ್ರೋತ್ಸಾಹ ಮಾಡಿದೆ. ಆಯಿತು, ಒಂದು 30 ಹಸು ಕೊಡ್ತೀನಪ್ಪ ಅಂದರು. ಸಾಕ್ಬಿಡಿ ಸರ್, ನಂಗೆ ಸಂತೋಷ ಬಿದ್ದೆ. ಯಾಕೆಂದ್ರೆ ಏನೋ ಅಟ್ಲೀಸ್ಟ್ ಬಂದವ್ರು 30 ಫ್ಯಾಮಿಲಿಗೆ ಚೆನ್ನಾಗಾದರೆ ಏನೋ ಜೀವನ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಅವರೊಂದು ಆಶ್ವಾಸನೆ ಕೊಟ್ಟರು. ಆಮೇಲೆ ಹಿಂದೆ ಬಿದ್ದಂಥ ಶ್ರಮ ಏನು ಅಂತ ನನಗೆ ಗೊತ್ತಿದೆ, ಬಾದ್ ಬಿದ್ದಿರೋ ಏನು ನನಗೆ ಗೊತ್ತಿದೆ. ಇವತ್ತು ಏನು ಹೇಳ್ತಾರೋ, ಹಸುಗಳೇನು ಕೊಡ್ತೀವೋ, ನಾನು ಒಂದೇ ಒಂದು ಮಾತು ಹೇಳಲು ಇಷ್ಟಪಡ್ತಾರೆ ನಿಮ್ಮೆಲ್ಲ ಹೆಣ್ಮಕ್ಕಳಿಗೆ. ಯಾವುದೇ ಕಾರಣಕ್ಕೂ ಒಂದು ಹಸು ಕೂಡ ಪರಭಾರಿ ಆಗಬಾರ್ದು, ಒಂದು ಹಸು ಕೂಡ ಬೇರೆಯವ್ರಿಗೆ ಹೋಗಬಾರ್ದು. ನಿಮ್ಮ ಹಸರು ನೀವು ಸಾಕ್ಕೊಳ್ರಿ. ಏನೇ ಕಾರಣ ಅದು ಇನ್ಸೂರೆನ್ಸ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ. ನಮ್ಮ ಸುಧಾಕರಣ್ಣವರ ಡೈರಿ ಮುಂದಾಳತ್ತಲ್ಲಿ ಅವರೇ ಮಾಡಿಸೋದು, ಅದನ್ನು ನಾವೇ ದುಡ್ಡು ಕಟ್ತೀವಿ, ನಾವೇ ಮಾಡಿಕೊಡ್ತೀವಿ. ಸಾಕಿ ಹಸುಗಳನ್ನು ಸಾಕಿ ಹಾಲು ಹಾಕಿ ನಮ್ಮ ಡೈರಿಗೆ ಹಾಕಬೇಕು. ಎಲ್ಲ ನೀವು ಮುಂದೆ ಇನ್ನೂ ಬೆಳೆದ್ರೆ ನಿಮ್ಮಿಂದ ಇನ್ನೂ ಒಂದು 10 ಜನ ಕೊಡೋಕೆ ನಾನು ಕೈಯ ಕಾಲ ಕೇಳ್ತೀನಿ. ನಿಮ್ಗಾದ್ಮೇಲೆ ಇನ್ನೂ ಒಂದು 10 ಜನ ಕೊಡ್ಸೋಕ್ಕೆ ಟ್ರೈ ಮಾಡ್ತೀನಿ, ಭಗವಂತನಿದ್ದಾನೆ. ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಹಸುಗಳು ಕೊಟ್ಟಿದ್ದು ಯಾಕಪ್ಪ ಅಂತ ಕೇಳ್ಬೋದು. ನಮ್ಮ ಹೆಣ್ಮಕ್ಳು ಎಷ್ಟು ಕೂಲಿಗೆ ಹೋಗ್ತಾರೆ ನಾನು ನೋಡ್ತಾ ಇರ್ತೀನಿ. ಬೆಳಗ್ಗೆ ಹೋಗ್ತಾಳೆ, ಮಧ್ಯಾಹ್ನ ಹೋಗ್ತಾಳೆ, ಸಾಯಂಕಾಲ ಹೊಟ್ಟೆ ಉರಿತದೆ. ಯಾಕೆ ಹೇಳು, ಹೆಣ್ಮಕ್ಳು ಅಂತ. ಆ ಉದ್ದೇಶದಿಂದ ಒಂದು ತೀರ್ಮಾನಕ್ಕೆ ಬಂದು ತಂದು ಕೊಟ್ಟಿದ್ದೀನಿ. ನಾನು ಯಾವುದೇ ರಾಜಕೀಯ ಉದ್ದೇಶದಿಂದ ಹೇಳ್ತಾಯಿಲ್ಲ, ಜ್ಞಾಪಕ ಇಟ್ಕೊಂಬಿಟ್ರಿ. ಎಷ್ಟೋ ಜನ ನಿಮ್ಗೆ ಹೇಳ್ಬೋದು ಶಂಕರನ್ ರಾಜಕೀಯ ಓಟಕ್ಕೋಸ್ಕರ. ನಾನು ಯಾರಿಗೂ ಡಿಮ್ಯಾಂಡ್ ಮಾಡಲ್ಲ, ನಿಮ್ಮ ಇಷ್ಟ. ನಾನು ರಾಜಕೀಯಕ್ಕೋಸ್ಕರ ಹೆಣ್ಮಕ್ಳು ಕೊಟ್ಟಿಲ್ಲ. ಮೊನ್ನೆ ಕೂಡ 15 ಕೊಟ್ಟಿನಿ, ಯಾವತ್ತೂ ಇದೇ ಮಾತು ಹೇಳಿದ್ದೀನಿ, ನಾಳೆನೂ ಇದೇ ಮಾತು ಹೇಳ್ತೀನಿ. ರಾಜಕೀಯಕ್ಕೋಸ್ಕರ ನಾನು ಹಸುಗಳು ಕೊಡೋಲ್ಲ. ರಾಜಕೀಯದಲ್ಲಿ ನಾನು ರಾಜಕೀಯ ಮಾಡ್ಕೊಡ್ತೀನಿ, ನನಗೆ ಗೊತ್ತು ಹೆಂಗೆ ಮಾಡ್ಕೋಬೇಕು, ಯಾರನ್ನ ಕಾಲು ಇಡಬೇಕು, ನಾನು ಮಾಡ್ಕೊಡ್ತೀನಿ. ಬಟ್ ಇದು ಕೊಟ್ಟು ಆ ಉದ್ದೇಶದಿಂದ ಎಲ್ಲ ತಪ್ಪು ತಿಳ್ಕೊಬೇಡ್ರಿ. ಹಸುಗಳು ಬೆಳೆಸಿ ಚೆನ್ನಾಗಿ ಮೇಯಿಸಿ ನೋಡ್ರಿ. ಹಂಗಾಮಿ ಆದರೆ ಇನ್ನೊಂದು ಮಾತು ಹೇಳ್ತೀನಿ, ನಾನು ಇದುವರೆಗೂ ಮನೆ ಹೇಳಿಲ್ಲ, ಇವತ್ತು ಹೇಳ್ತಾಯಿದ್ದೀನಿ. ಅಕಸ್ಮಾತ್ ಹಸುಗೆ ಏನಾದರೂ ಜಾಸ್ತಿ ತೊಂದರೆ ಆದರೆ ಖರ್ಚು ಕೂಡ ನಾನೇ ಕೊಡ್ತೀನಿ, ಜ್ಞಾಪಕ ಇಟ್ಕೊಳ್ರಿ. ಖರ್ಚು ನಾನು ಕೊಡ್ತೀನಿ. ಯಾವ ಹಸು ಆದರೂ ನಾನು ಕೊಟ್ಟಿರ್ತಕ್ಕಂಥ ಹಸುಗಳಿರಬೇಕು, ಬೇರೆ ನಾನು ಕೊಡೋಲ್ಲ. ಸ್ಮಾತ್ ಏನು ಜಾಸ್ತಿ ಡಾಕ್ಟ್ರಿಂದ ಆಗಲ್ಲ, ಇಲ್ಲ ಜಾಸ್ತಿ ಖರ್ಚು ಅಂದರೆ 2,000-3,000 ಸಾವಿರ ನಾನೇ ಕೊಡ್ತೀನಿ. ಹಸುಗಳು ಕಾಪಾಡ್ಕೊಳ್ರಿ. ನಾವು ಕೊಟ್ಟಿರ್ತಕ್ಕಂಥ ಹಸುಗಳು ಇರೋವರೆಗೂ. ಆಮೇಲೆ ಬೇರೆ ಹತ್ರ ನಾನು ಕೊಡೋಲ್ಲ. ಹಣ ತಂದಿದ್ದೀನಿ, ನಾನು ಕೊಡೋಲ್ಲ. ಇದು ಮಾಡಿದ್ರೆ ನಿಮ್ಮೆಲ್ಲ ಕೇಸ್ ಹಾಕ್ತೀನಿ. ಯಾರಾದ್ರು ಮಾಡಿದ್ರೆ ಕೇಸ್ ಹಾಕ್ತೀನಿ. ನೀವು ಇಟ್ಕೊಳ್ರಿ, ಚೆನ್ನಾಗಿ ಬದುಕೊಳ್ರಿ 2 ವರ್ಷ, ಆಮೇಲೆ ನಿಮ್ಮ ಇಷ್ಟ. ನಿಮ್ಮಿಂದ ಆದರೆ ಇನ್ನೊಬ್ರಿಗೆ ಸಹಾಯ ಮಾಡಿ ಕೂಡ ಮಾಡಿರಿ. ಎರಡು ಕರು ಹಾಕಿದರೆ ಒಂದು ಯಾರಿಗೂ ಫ್ರೀಯಾಗಿ ಕೂಡ ಕೊಡ್ರಿ. ನಾನು ಬೇಡಲ್ಲ, ಹೆಣ್ಣು ಕರು ಹಾಕಿದರೆ ಫ್ರೀಯಾಗಿ ಕೊಡ್ರಿ, ನಿಮ್ಮ ಸಹಾಯಾರ್ಥ ಇರ್ತದೆ. ಅದು ಅವ್ರ ಇಷ್ಟ. ನಾನು ಸಾಕ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಸಾಕ್ಕೊಳ್ಳಿ, ಗೋಶಾಲೆ ಕೊಡಿ, ಸಾಕ್ಕೊಳ್ರಿ. ಈ ಒಂದು ವೇದಿಕೆಗೆ ಆಗಮಿಸಿ ನನ್ನ ಗುರುಗಳು, ನಮ್ಮ ದೇವರಂತ ಹೇಳಿದೆ ನಮ್ಮ ಶ್ರೀಧರ್ ಸರ್ನ, ಅವರು ಮುಖಾಂತರ ಇವತ್ತು ವಿಸ್ತರಣೆ ಮಾಡೋದಕ್ಕೆ ನಂಗೆ ಭಾರಿ ಖುಷಿ ಆಗೋದು ಬೇವಳ್ಳಿಯಲ್ಲಿ. ಯಾಕೆಂದರೆ ಎಲ್ಲಪ್ಪ ನಾವು ಕೊಡ್ತೀನೋ ಇಲ್ಲ ಅಂತ ಅಧ್ಯಕ್ಷರು ಇನ್ನೊಂದು ವರ್ಷ, ಇನ್ನೊಂದು ತಿಂಗಳಿರ್ತೀನಿ ಅಷ್ಟೇ, ನಾನು ಹಿಡಿದ್ಬಿಡ್ತೀನಿ. ಆಮೇಲೆ ಬೇರೆಯವ್ರು ಆಗ್ತಾರೆ. ನಾವು ಕೊಡ್ತೀನಲ್ಲ, ನಾನೇನು ಮಾಡಿಲ್ಲ, ನಾನು ಊರಿಗೆ ಅನಿಸ್ಬಿಡ್ತು. ಒಂದು ಮಾಡಿದ್ದೀನಿ, ಫುಲ್ಲು ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೀನಿ, ಹೇಳ್ತೀನಿ. ಬೇಕಾದ್ರೆ ಕಷ್ಟ ಬಿದ್ದೀನಿ, ಮಾಡಿಕೊಟ್ಟಿದ್ದೀನಿ. ಅದು ಹಿಂದೆ ಏನು ಅಂತ ಸಾಹೇಬರು ಕೂಡ ಗೊತ್ತು, ನಮ್ಮ ಶ್ರೀಧರ್ ಸರ್ಗೂ ಗೊತ್ತು ಎಷ್ಟು ಕಷ್ಟ ಬಿದ್ದಿದ್ದೀನಿ ಅಂತ. ನಮ್ಮ ಸುಧಾಕರ್ ನಾನು ಹಿಂದೆ ಹೇಳಿದೆ, ನಮ್ಮ ಇನ್ನೊಂದು ಹೇಳೋದು, ಎಲ್ರಿಗಿಂತ ಅನಿಲ್ ಇಂಪಾರ್ಟೆಂಟ್ ಪಾಪ. ಪ್ರತಿಯೊಂದು ಊರಿಗೂ ಓಡಾಡಿದೆ ನಮ್ಮ ಜೊತೆಯಲ್ಲಿ, ಊಟ ಇಲ್ಲದೆ ಓಡಾಡಿದೆ, ಕಾರಲ್ಲಿ ಬೇಸಿಲಲ್ಲಿ ಓಡಾಡಿದೆ.
ಅವನು ನಮ್ಗೆ ನಿಮ್ಮೆಲ್ಲರಿಗೂ ಸರ್ವಿಸ್ ಕೊಟ್ಟಿದ್ದಾನೆ ಪಾಪ. ಅವನಿಗೂ ಸರ್ ಟ್ಯಾಂಕ್ಸ್ ಹೇಳ್ಕೊಂಡು ಇಷ್ಟಪಡ್ತೀನಿ. ಈ ಒಂದು ಸಮಯದಲ್ಲಿ ಸನ್ಮಾನ ಮಾಡ್ತೀನಿ ಅವನಿಗೆ ನಮ್ಮ ಲಾಸ್ಟಲ್ಲೇ. ಇಷ್ಟೊಂದು ಹೇಳಿ ಇದನ್ನು ಉಳಿಸ್ಕೊಡ್ತೀರಾ ಅಂತ ಹೇಳ್ತೀನಿ. ನೀವು ಯಾರು ಉಳಿಸ್ಕೊಡ್ತೀರೋ ಯಾರು ಉಳಿಸ್ಕೊಳ್ಳೋಕೆ ಕೈ ಎತ್ತಿ ದಯವಿಟ್ಟು. ನಾನಿವಾಗ ಹಸು ಕೊಟ್ಟಿದ್ದೀನಲ್ಲ, ಮರ್ಯಾದೆ ಯಾರು ಉಳಿಸ್ಕೊಡ್ತೀರೋ ಹಸುಗಳು ಮಾರಾಕ್ತೀರಾ ಕೈ ಎತ್ತಿ ನೋಡೋಣ. ಉಳಿಸ್ಕೊಳ್ಳೋರು ಮಾತ್ರ ಕೈ ಎತ್ತಿ. ನೋಡ್ಕೊಂಡು ಹೋಗ್ತಾ ಇದ್ರ ಸರಿ. ಎಲ್ರಿಗೂ ನಮಸ್ಕಾರ ಹೊಡಿತಾ ಇದ್ದೀನಿ. ಚೆನ್ನಾಗಿ ಸಾಕೊಳ್ಳಿ. ನಮ್ಮ ಗುರುಗಳಿಗೂ ನಮ್ಮ ಶ್ರೀಧರಣ್ಣವ್ರಿಗೂ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.